ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 16. ಮಾನವ ಮತ್ತು ದೇವ. ಮಾನವನ ವಿಕಾಸವು ಶಿಖರವನ್ನು ಮುಟ್ಟಬೇಕಾದರೆ, ಮನುಷ್ಯನು ತನ್ನ ಉನ್ನತ ಲಕ್ಷ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸಾಧನೆ ಅತ್ಯಗತ್ಯ. ವ್ಯಕ್ತಿ ಮತ್ತು ವಿಶ್ವದ ನಡುವೆ, ಜೀವ ಮತ್ತು ದೇವರ ನಡುವೆ ಧರ್ಮವು ಸಂಬಂಧವಾಗಬೇಕು. ಅದಿಲ್ಲದೆ ಹೋದರೆ ಬದುಕು ಅನಾಯಕವಾಗುತ್ತದೆ. ಒಂದು ಬೆಟ್ಟದ ಮೇಲೆ ಸಿಕ್ಕಿಕೊಂಡ ಹಸುವು ಎದುರು ಬೆಟ್ಟಕ್ಕೆ ಹೋಗ ಬಯಸಿದರೆ, ಎರಡರ ನಡುವೆ ತುಂಬಿ ಹರಿಯುತ್ತಿರುವ ನದಿಯನ್ನು ದಾಟಲು ಒಂದು ಸೇತುವೆಯು ಅಗತ್ಯವಾಗುತ್ತದೆ. ಧರ್ಮವೂ ಅದೇ ರೀತಿಯಾಗಿದೆ. ವ್ಯಕ್ತಿ ಜೀವನದ ಬೆಟ್ಟಕ್ಕೂ ವಿಶ್ವ ಜೀವನದ ಪ್ರದೇಶಕ್ಕೂ ನಡುವೆ ಪ್ರಕೃತಿಯ ನದಿ ಹರಿಯುತ್ತಿದೆ. ಅಸಂಖ್ಯ ಗೊಂದಲಗಳು, ತೊಡಕುಗಳು ಕಾರಣವಾಗಿ ಅದು ಎಲ್ಲಿಂದ ಹುಟ್ಟಿ ಬಂದಿದೆ, ಹೇಗೆ ಪ್ರವಾಹ ಗರ್ಜನೆಯನ್ನು ಕೂಡಿಸಿಕೊಂಡಿದೆ, ಕೊನೆಗೆ ಎಲ್ಲಿ ನಿಲ್ಲುತ್ತದೆ ಎಂದು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ. ಆದರೆ ಅದೃಷ್ಟವಶಾತ್ ಪ್ರತಿಯೊಂದು ಮಾನವ ಸಮುದಾಯದಲ್ಲೂ ಸೇತುವೆ ಕಟ್ಟುವವರು, ಜನರು ದಾಟಲು ಸಹಾಯ ಮಾಡುವವರು ಇದ್ದಾರೆ. ಒಂದಕ್ಕಿಂತ ಹೆಚ್ಚು ಸೇತುವೆಗಳಿರಬಹುದು, ಆದರೆ ಅವುಗಳ ಉದ್ದೇಶ ಒಂದೇ. ಭಾರತದ ಋಷಿಮುನಿಗಳು ಕಟ್ಟಿರುವ ಸೇತುವೆಯ ಹೆಸರು ಸನಾತನ ಧರ್ಮ ಸೇತುವೆ. ಅದಕ್ಕೆ ಆ ಹೆಸರು ಏಕೆಂದರೆ ಅದು ಶಾಶ್ವತವಾದ, ನಾಶವಾಗದ ವೇದಗಳ ಕಾಲಾತೀತ ತಳಹದಿಯ ಮೇಲೆ ನಿಂತಿದೆ. ಅದನ್ನು ಎಲ್ಲ ದೇಶಗಳ, ಎಲ್ಲ ಕಾಲಗಳ ಎಲ್ಲರೂ ಭರವಸೆಯಿಂದ ಉಪಯೋಗಿಸಬಹುದು. ಆದ್ದರಿಂದಲೇ ಅದನ್ನು ವೇದ ಸೇತುವೆಂದೂ, ವೈದಿಕ ಮಾರ್ಗವೆಂದೂ, ಆರ್ಯ ಮಾರ್ಗವೆಂದೂ ಕೆಲವೊಮ್ಮೆ ಕರೆಯಲಾಗುತ್ತದೆ. ಈ ಮಾರ್ಗವನ್ನು ನಿರ್ಮಿಸಿದವರು ಯಾರೆಂದು ಕಂಡುಹಿಡಿಯುವ ಪ್ರಯತ್ನಗಳೆಲ್ಲವೂ ವಿಫಲವಾಗಿವೆ. ಆದ್ದರಿಂದ ಹತಾಶೆಯಿಂದ ಹುಡುಕುವ ಕೆಲಸವನ್ನೇ ಕೈಬಿಟ್ಟು ಆ ಪಥವನ್ನು ಅಕರ್ತ, ಮನುಷ್ಯನು ವಿನ್ಯಾಸಗೊಳಿಸಿದ್ದಲ್ಲ ಎಂದು ಕರೆಯುತ್ತಾರೆ. ವೇದಗಳೇ ಅಥವಾ ಬೇರೆ ಮಾತುಗಳಲ್ಲಿ ಭಗವಂತನೇ ಈ ಪಥದ ನಿರ್ಮಾಪಕ ಎಂದು ನಂಬಿದ್ದಾರೆ. ಯುಗಯುಗಾಂತರಗಳಿಂದ ನಿರ್ಮಿತವಾದ ಆಧ್ಯಾತ್ಮಿಕ ಪಥಗಳು, ಧರ್ಮಗಳು ಪವಿತ್ರವಾದವೇ. ಏಕೆಂದರೆ ಅವುಗಳನ್ನು ಕಟ್ಟಿದವರು ಭಗವಂತನ ದೂತರು. ಮಾನವರಲ್ಲಿ ಅತಿ ಶ್ರೇಷ್ಠರಾದ್ದರಿಂದ ಅವರನ್ನು ಆ ಕರ್ತವ್ಯ ನಿರ್ವಹಣೆಗೆ ಆರಿಸಲಾಯಿತು. ಬುದ್ಧ, ಯೇಸುಕ್ರಿಸ್ತ, ಜೋರಾಷ್ಟ್ರ್, ಮಹಮ್ಮದ್ ಈ ಹೆಸರುಗಳು ಜಗತ್ತಿನಾದ್ಯಂತ ಪ್ರಸಿದ್ಧವಾದವು. ಅವರ ಸಿದ್ಧಾಂತಗಳು, ಆದರ್ಶಗಳು ಮತ್ತು ಆಲೋಚನೆಗಳು ಇವೆಲ್ಲವೂ ಅವರ ಅನುಯಾಯಿಗಳಿಗೆ ಬಹು ಅಮೂಲ್ಯವಾದುವು. ಅವರ ಹೆಸರುಗಳೇ ಅವರ ಧರ್ಮಗಳೊಂದಿಗೆ ಸಮೀಕೃತವಾಗಿ ಬಿಟ್ಟಿವೆ. ಆ ಕಾಲದಲ್ಲಿ ಆದರ್ಶಪ್ರಾಯವಾದ ಧರ್ಮವು ಭಗವಂತನ ಸಂದೇಶವೆಂದು ನಂಬಲಾಯಿತಾದ್ದರಿಂದ ಆ ಸಂದೇಶವನ್ನು ಯೇಸು ಕ್ರಿಸ್ತನು ಹರಡಿದುದರಿಂದ ಅವನ ಹೆಸರನ್ನೇ ಆ ಧರ್ಮಕ್ಕೆ ಕೊಡಲಾಯಿತು. ಹಾಗೆಯೇ ಬುದ್ಧನ ಹೆಸರಿನಲ್ಲಿ ಬೌದ್ಧ ಧರ್ಮವು ಪ್ರಖ್ಯಾತವಾಯಿತು. ಹಾಗೆಯೇ ಭಗವಂತನ ಸಂದೇಶವನ್ನು ಆಲಿಸಿದ ಮೊಹಮ್ಮದನು ನಿಯಮ ನಿಬಂಧನೆಗಳನ್ನು ರೂಪಿಸಿಕೊಟ್ಟನು. ಅದನ್ನು ಅನುಸರಿಸುವವರನ್ನು ಮಹಮದೀಯ ಧರ್ಮಾನುಯಾಯಿಗಳೆಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಧರ್ಮಗಳೆಲ್ಲವೂ ಅತ್ಯಂತ ಪ್ರಸಿದ್ಧರಾದವರು, ಭಗವಂತನ ಅತಿ ಸಮರ್ಥ ಸಂದೇಶವಾಹಕರೂ ಆದ ಜನರು ರಚಿಸಿದುವು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ದಿವ್ಯ ಪ್ರಜ್ಞೆಯು ವಿಶ್ವಾತ್ಮಕವಾಗಿದೆ, ಸರ್ವವ್ಯಾಪಕವಾಗಿದೆ. ಮಾನವ ಪ್ರಜ್ಞೆಯಾದರೋ ಅನೇಕ ಮಿತಿಗಳಿಗೆ ಒಳಪಟ್ಟಿದೆ. ಅದರ ವ್ಯಾಪ್ತಿಯು ತುಂಬ ಚಿಕ್ಕದು. ಶಾಸ್ತ್ರಗಳು ಒಂದು ಗುರಿಯನ್ನು ಮಾತ್ರ ಹೊಂದಿದೆ, ಆದರೆ ಅದನ್ನು ತಲುಪಲು ಹಲವು ದಾರಿಗಳನ್ನು ಸೂಚಿಸುತ್ತವೆ. ಒಂದೊಂದು ದಾರಿಯೂ ಒಂದು ನಿರ್ದಿಷ್ಟ ಧರ್ಮ, ಅದರ ಸಿದ್ಧಾಂತಗಳು, ಸಾಧನೆಗಳು ಆಗಿರಬಹುದು. ಮಿಕ್ಕವುಗಳಿಂದ ಪ್ರತ್ಯೇಕವಾದುವೆಂಬಂತೆ ಅವುಗಳನ್ನು ಗಣಿಸಿರಬಹುದು. ಆದ್ದರಿಂದ ರಾಮ, ಕ್ರಿಸ್ತ, ಜೋರಾಷ್ಟ್ರ್, ಬುದ್ಧ, ಮಹಮ್ಮದ್ ಮತ್ತಿತರರೆಲ್ಲರೂ ಒಂದೇ ಎಂಬುದು ನಿಲ್ಲುವುದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ವ್ಯಕ್ತಿಗಳು ಅವರು ಹೇಗಿದ್ದಾರೋ ಹಾಗೆಯೇ ಸೃಷ್ಟಿಗೊಂಡಿದ್ದಾರೆ ಎಂದು ಹೇಳಲಾಗಿದೆ. ಅಲ್ಲಾಹನು ಹಾಗೆಯೇ ಮಾಡಿದನೆಂದು ಹೇಳುತ್ತಾರೆ. ಜೋರಾಷ್ಟ್ರಿಯನ್ ಮತ್ತು ಬೌದ್ಧ ಧರ್ಮಗಳು ಸೃಷ್ಟಿಯನ್ನು ಕುರಿತು ಹೆಚ್ಚು ಕಡಿಮೆ ಅದೇ ರೀತಿ ವರ್ಣಿಸಿವೆ. ಆದರೆ ವೈದಿಕ ಧರ್ಮದ ನಿರೂಪಣೆಯೇ ಬೇರೆ ತೆರನಾದುದು. ವ್ಯಕ್ತಿಯು ಭಗವಂತನ ಹಾಗೆಯೇ ನಿತ್ಯನು, ಅವನು ದೇವರ ಕಿಡಿ.
ಜೀವಿಗಳೇ ಇಲ್ಲದಿದ್ದರೆ ದೇವರೂ ಇಲ್ಲ. ಇದನ್ನು ವೇದಗಳಲ್ಲಿ ಒತ್ತು ಕೊಟ್ಟು ಹೇಳಲಾಗಿದೆ. ಇತರ ಧರ್ಮಗಳ ಅನುಯಾಯಿಗಳೂ ಈಚೆಗೆ ಈ ಸತ್ಯವನ್ನು ಕಂಡುಕೊಳ್ಳುತ್ತಿದ್ದಾರೆ. ವ್ಯಕ್ತಿಯ ಪ್ರಸಕ್ತ ಜೀವನವೆನ್ನುವುದು ಹಿಂದಿನ ಜನ್ಮದ ಹಾಗೂ ಮುಂದಿನ ಜನ್ಮದ ನಡುವಣ ಮಧ್ಯಂತರ ಮಾತ್ರ. ಅದು ಮುಂದಿನ ಜನ್ಮದತ್ತ ನಡೆಯುವ ಒಂದು ಮೆಟ್ಟಿಲು. ಇದು ವೇದಗಳಲ್ಲಿ ಸೂಚಿತವಾಗಿದೆ. ಹಿಂದಿನ ಮತ್ತು ಮುಂದಿನ ಜನ್ಮಗಳ ನಡುವಣ ಸಂಬಂಧಗಳನ್ನು ವೇದಗಳು ಬೋಧಿಸುತ್ತವೆ. ಬೇರೆ ಯಾವ ಧರ್ಮವೂ ಇಷ್ಟು ಮಟ್ಟಿಗೆ ಹಿಂದಿನ ಮತ್ತು ಮುಂದಿನ ಜನ್ಮಗಳ ಬಗೆಗೆ ಹೇಳಿಲ್ಲ. ಇನ್ನೊಂದು ವಿಷಯ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳಲ್ಲಿ ಮೋಕ್ಷದ ಹಂತವನ್ನು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸುತ್ತವೆ. ಒಂದೊಂದೂ ಕೆಲವು ಸಿದ್ಧಾಂತಗಳನ್ನು ಮಂಡಿಸಿ ಆ ಸಿದ್ಧಾಂತದಲ್ಲಿ ನಂಬಿಕೆ ಇಡಬೇಕೆಂದು ಹೇಳುತ್ತದೆ. ಆದ್ದರಿಂದ ಅವು ವರ್ಣಿಸುವ ಅನುಭವಗಳ ನಡುವೆ ಹೊಂದಾಣಿಕೆಯಾಗಲಿ ಸಮರೂಪತೆಯಾಗಲಿ ಇಲ್ಲ. ಆದರೆ ಹಿಂದೂ ವರ್ಣನೆಯ ಅನುಭವವನ್ನು ಒಂದೇ ರೀತಿಯಾಗಿ ಅವು ವರ್ಣಿಸಿಲ್ಲ. ಇದಕ್ಕೆ ಕಾರಣ ಹೀಗೆ: ಕಾಲಾನುಕಾಲದಿಂದ ಬಂದಿರುವ ಹಿಂದೂ ಧರ್ಮವು ನಿಜವಾಗಿಯೂ ಶ್ರೇಷ್ಠವಾದುದು. ಇತರ ಧರ್ಮಗಳು ಅದರ ಕೆಲವು ಸಿದ್ಧಾಂತಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಧರ್ಮದ ಪರಂಪರೆಗಳು ಮತ್ತು ಸಂಪ್ರದಾಯ ಸಂಸ್ಕೃತಿಗಳಿಗನುಗುಣವಾಗಿ ಬೆಳೆಸಿದಂಥವು. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಅಂತರ್ಗತವಾಗಿರುವ ಸತ್ಯಾಂಶಗಳು ಅನೇಕ ವೇಳೆ ಆ ಇತರ ಧರ್ಮಗಳಲ್ಲಿ ಕಂಡುಬರುತ್ತವೆ. ಹಿಂದೂ ಧರ್ಮ ಮತ್ತು ಹಿಂದೂ ಸಂಸ್ಕೃತಿಗಳು ಒಂದು ವಾಹಿನಿಯಾಗಿ ಅನಾದಿ ಕಾಲದಿಂದ ಪ್ರವಹಿಸುತ್ತವೆ. ವ್ಯಕ್ತಿಯು ಸೂರ್ಯೋದಯದಿಂದ ರಾತ್ರಿಯವರೆಗೆ ತೆರಪೇ ಇಲ್ಲದೆ ಆಚರಿಸಬೇಕಾದ ಧಾರ್ಮಿಕ ಆಚರಣೆಗಳನ್ನು ನೇಮಗಳನ್ನು ಹಿಂದೂ ಧರ್ಮವು ವಿಧಿಸುತ್ತದೆ. ಅವುಗಳಲ್ಲಿ ಹಲವು ವಿಸ್ತಾರವಾದ ಯಾಗಗಳು, ದೈವಶಕ್ತಿಗಳಿಗೆ ಅರ್ಪಿಸುವ ಯಜ್ಞಾಹುತಿ ವಿಧಿಗಳು. ಇಂತಹ ಆಚರಣೆಗಳು ಸಾಲದೆಂದು ಶಿಶುವು ಗರ್ಭದಲ್ಲಿ ಬೆಳೆಯುತ್ತಿರುವಾಗಿನಿಂದ ಮೊದಲುಗೊಂಡು ಅದು ಬೆಳೆದು ದೊಡ್ಡದಾಗಿ ಕೊನೆಗೆ ಮರಣವನ್ನಪ್ಪುವವರೆಗೂ ಸೂಕ್ತವಾದ ಧಾರ್ಮಿಕಾಚರಣೆಗಳನ್ನು ವಿಧಿಸಲಾಗಿದೆ. ಅದು ಮುಂದೆ ಉನ್ನತ ಲೋಕಗಳನ್ನು ಸಾಧಿಸುವ ಸಲುವಾಗಿ ಅದಕ್ಕೆ ಹೊಂದುವಂತಹ ವಿಸ್ತಾರವಾದ ಸಾಧನೆಗಳನ್ನು ನಿರೂಪಿಸಲಾಗಿದೆ. ಬೇರೆ ಯಾವ ಧರ್ಮದಲ್ಲಿಯೂ ಬದುಕಿಗೆ ಕಡ್ಡಾಯವಾದ ವಿಸ್ತಾರವಾದ ನಿಯಮಗಳಿಲ್ಲ. ಆದ್ದರಿಂದ ಎಲ್ಲ ಧರ್ಮಗಳು ಒಂದೇ ಎಂದು ಘೋಷಿಸುವುದು ಸರಿಯಾಗುವುದಿಲ್ಲ. ಹಿಂದೂ ಧರ್ಮವು ಅನಾದಿ ಕಾಲದಿಂದಲೇ ಅಂತಹ ಧಾರ್ಮಿಕ ವಿಧಿಗಳ ಮೇಲೆ ಒತ್ತು ಹಾಕಿರುವುದರಿಂದ ಇತರ ಧರ್ಮಗಳು ಅವುಗಳಲ್ಲಿ ಒಂದೆರಡನ್ನೋ ಹಲವನ್ನೋ ಅಳವಡಿಸಿಕೊಂಡಿರಬಹುದು. ಈ ಕರ್ಮ ಅಥವಾ ಧಾರ್ಮಿಕಾಚರಣೆಯ ಒತ್ತಡದ ಕಾರ್ಯಕ್ರಮವನ್ನು ನಿರ್ವಹಿಸಲು ವ್ಯಕ್ತಿಗೆ ಭಕ್ತಿ, ಜ್ಞಾನ, ಯೋಗಗಳು ಇರಬೇಕು. ಧರ್ಮವೃಕ್ಷಕ್ಕೆ ಭಕ್ತಿಯು ನೀರುಣಿಸುತ್ತದೆ. ವಿರಕ್ತಿ ಮೊದಲಾದ ಸದ್ಗುಣಗಳು ಅದರ ಎಲೆಗಳು ಮತ್ತು ಹೂವುಗಳು. ಜ್ಞಾನವೇ ಹಣ್ಣು. ಬೆಳವಣಿಗೆಯ ಈ ಹಂತಗಳಲ್ಲಿ ಯಾವುದೇ ತಡೆ ಅಥವಾ ಕೊರತೆ ಉಂಟಾದ ಪಕ್ಷದಲ್ಲಿ, ಅಂದರೆ ಯಾವುದಾದರೂ ನಿಯಮವನ್ನು ತಪ್ಪಿದರೆ ಮರವು ಕೊಡುವ ಜ್ಞಾನ ಫಲದಲ್ಲಿ ದೋಷವುಂಟಾಗುತ್ತದೆ. ಆಧ್ಯಾತ್ಮಿಕ ಪ್ರಗತಿಗೆ ಹೀಗೆ ಕಡ್ಡಾಯವಾದ ಯೋಜನೆಗಳನ್ನು ಹಿಂದೂ ಧರ್ಮದಲ್ಲಿ ಮಾತ್ರ ನೋಡಬಹುದು. ಬೇರೆ ಯಾವುದೇ ಧರ್ಮದಲ್ಲಿ ಅವು ಕಾಣಿಸುವುದಿಲ್ಲ. ಏಕೆಂದರೆ ಹಿಂದೂ ಧರ್ಮವು ಅಮೃತವಿದ್ದ ಹಾಗೆ. ಪ್ರಾಚೀನ ಋಷಿಗಳು ತಮ್ಮ ನೈಜ ಅನುಭವವನ್ನು ಮಥಿಸಿ ಅದನ್ನು ರೂಪಿಸಿದ್ದಾರೆ. ಪುಸ್ತಕಗಳಲ್ಲಿರುವ ವಿಷಯಗಳಿಂದ ಕ್ರೋಢೀಕರಿಸಿದ್ದಲ್ಲ. ಯಾರಿಗೇ ಆದರೂ ತನಗೆ ತುಂಬಾ ಹಿತವೆನಿಸುವ ಯಾವುದೋ ಒಂದು ಧರ್ಮವನ್ನು ಅನುಸರಿಸುವುದು ಉಚಿತವಲ್ಲ. ಏಕೆಂದರೆ ಅವರು ಈ ಬದುಕು 3 ದಿನಗಳದ್ದು ಮಾತ್ರ ಎಂದು ಭಾವಿಸಿ ಅದಕ್ಕೆ ನೈತಿಕತೆ, ಆತ್ಮ ಸಂಯಮಗಳ ಅಗತ್ಯವಿದೆ ಎಂದು ಭಾವಿಸುತ್ತಾರೆ. ಜೀವನ ಎನ್ನುವುದು ಕಾಲದುದ್ದಕ್ಕೂ ಮಾಡುವ ತುಂಬ ದೀರ್ಘವಾದ ಪ್ರಯಾಣ. ಧರ್ಮವು ವರ್ತಮಾನಕ್ಕೆ ಅಗತ್ಯವಾದ ಶಾಂತಿಯನ್ನೂ ಭವಿಷ್ಯತ್ತಿಗೆ ಅಗತ್ಯವಾದ ಪ್ರೋತ್ಸಾಹವನ್ನೂ ನೀಡುತ್ತದೆ. ಈಗ ನಾವು ಹಿಂದೆ ಮಾಡಿದ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸುತ್ತಿದ್ದೇವೆ ಎಂದು ನಂಬಬೇಕು. ಜನರು ಪ್ರಸ್ತುತ ತಮ್ಮ ಪರಿಸ್ಥಿತಿಯ ಬಗೆಗೆ ತೃಪ್ತರಾಗಿರುತ್ತಾರೆ ಎನ್ನುವುದು ಸಮಾಧಾನದ ಸಂಗತಿಯಾಗಿದೆ. ಏಕೆಂದರೆ ತಮ್ಮ ಇಂದಿನ ಪರಿಸ್ಥಿತಿಗೆ ತಾವೇ ಕಾರಣ ಎಂದು ಅವರು ಬಲ್ಲರು. ಇಂದು ಸತ್ಕಾರ್ಯಗಳನ್ನು ಮಾಡಿದರೆ ಸಂತೋಷಪ್ರದವಾದ ಭವಿಷ್ಯತ್ತನ್ನು ಕಟ್ಟಿಕೊಳ್ಳಬಹುದು ಎಂದು ಅವರು ಬಲ್ಲರು. ಇದು ಒಳ್ಳೆಯ ಪ್ರೋತ್ಸಾಹ. ನೈತಿಕತೆ ಹಾಗೂ ಆತ್ಮ ಸಂಯಮ ಈ 2 ರೇಖೆಗಳ ಮೇಲೆ ನಡೆದಾಗ ಮಾತ್ರವೇ ಅವಕ್ಕೆ ಬೆಲೆ. ಈ 2 ಆದರ್ಶಗಳಿಗೆ ಬದ್ಧವಾಗಿರಲು ಪ್ರೋತ್ಸಾಹವೂ ಉತ್ಸಾಹವೂ ಧರ್ಮದಿಂದ ದೊರಕುತ್ತದೆ.
ಧರ್ಮದ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ನಿರ್ಧರಿಸುವುದು ನಮಗೆ ಸಾಧ್ಯವಿಲ್ಲ. ಹಾಗೆಯೇ ವ್ಯಕ್ತಿ ಅಥವಾ ಜೀವಿಯ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ನಿರ್ಧರಿಸುವುದು ಕಷ್ಟ. ಹಿಂದೂ ಧರ್ಮದ ಪ್ರಕಾರ ಜೀವಿಯು ಕಾಲರಹಿತ. ವರ್ತಮಾನ ಜನ್ಮವೆನ್ನುವುದು ತನ್ನದೇ ಆಲೋಚನೆಗಳು ಮತ್ತು ಕಾರ್ಯಗಳ ಮೂಲಕ ಒಡ್ಡಿದ ಜನ್ಮಗಳ ಸರಣಿಯಲ್ಲಿ ತೀರಾ ಇತ್ತೀಚಿನದು. ಜೀವಿಯು ಭಗವಂತನ ಕೋಪಕ್ಕೋ ಕೃಪೆಗೋ ತುತ್ತಾಗಿ ಈಗ ಬಂದಿರುವುದಿಲ್ಲ. ಪ್ರಸ್ತುತ ಜನ್ಮಕ್ಕೆ ಅವು ಕಾರಣವಲ್ಲ. ಸನಾತನ ಧರ್ಮವು ಹೀಗೆ ಘೋಷಿಸಿದೆ. ಯಾವುದೇ ಕಾಲದಲ್ಲಿ ಧರ್ಮವು ಖಾಸಗಿ ವಿಷಯವಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬನ ಮತವೂ ಅವನಲ್ಲೇ ಬೇರು ಬಿಟ್ಟಿರುವುದರಿಂದ ಮತ್ತು ತನ್ನ ವಿಶ್ವಾಸವನ್ನು ತನ್ನ ನಡವಳಿಕೆಯಲ್ಲಿ ಕಾರ್ಯ ಚಟುವಟಿಕೆಗಳಲ್ಲಿ ಅಭಿವ್ಯಕ್ತಪಡಿಸುವುದರಿಂದ ಹಾಗೆ ಹೇಳಲು ಸಾಧ್ಯವಾಗಬಹುದು. ಆದರೆ ಆ ಹೇಳಿಕೆ ಎಲ್ಲಿಯವರೆಗೆ ಸಿಂಧುವಾಗುತ್ತದೆ? ಅನೇಕ ವಿದ್ಯಾವಂತರೆನಿಸಿಕೊಂಡವರು ತಮ್ಮದೇ ತೃಪ್ತಿಗಾಗಿ ದೇವರಿಲ್ಲ, ಧರ್ಮವಿಲ್ಲ ಅಥವಾ ವರ್ಣವಿಲ್ಲ ಎಂದು ಹೇಳುತ್ತಾರೆ. ಅದು ಸರಿಯಲ್ಲ. ಅನೇಕ ಜನರು ದೇವರಿಲ್ಲ ಎಂಬುದನ್ನು ಸಾರುತ್ತಾರೆ. ಧರ್ಮಗಳಲ್ಲಿ ವ್ಯಕ್ತಿಯ ಕರ್ಮಗಳನ್ನು ಉನ್ನತಿಗೇರಿಸಲು ಹಾಕಿರುವ ತಕ್ಕ ನಿರ್ದೇಶನಗಳನ್ನು, ನಿಯಮ ನಿಬಂಧನೆಗಳನ್ನೂ ಅವರು ಮೂಢನಂಬಿಕೆಗಳೆಂದು ಗೇಲಿ ಮಾಡುತ್ತಾರೆ. ಇವರು ಅಜ್ಞಾನಿಗಳೇನಲ್ಲ, ವಿದ್ಯೆ ಇಲ್ಲದವರೇನಲ್ಲ. ಅಂಥವರು ಧಾರ್ಮಿಕ ನಂಬಿಕೆಗಳನ್ನು, ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ಹೇಳಿದರೆ ಅವರ ಮಾತಿಗೆ ನಾವು ಹೇಗೆ ತಾನೇ ಮಹತ್ವ ಕೊಡಬಹುದು? ಅವರು ತಮ್ಮ ನಂಬಿಕೆಗಳನ್ನು ತಮ್ಮ ಹೃದಯದಲ್ಲೇ ಇಟ್ಟುಕೊಂಡರೆ ಸಮಾಜವು ಆಕ್ಷೇಪಿಸಬೇಕಾಗಿಲ್ಲ. ಉದಾಹರಣೆಗೆ, ಬ್ರಾಂದಿ, ಸಾರಾಯಿ ಮೊದಲಾದ ಮಾದಕ ಪಾನೀಯಗಳನ್ನು ಯಾರೋ ಇತರರು ಸೇವಿಸುತ್ತಿದ್ದಾರೆ ಎನ್ನೋಣ. ಇದನ್ನು ಅವರ ಸ್ವಂತ ವಿಷಯ ಎಂದು ಸುಮ್ಮನಿರಲು ಸಾಧ್ಯವೇ? ಇತರರು ಆ ಬಗ್ಗೆ ಸಂತೋಷ ಪಡುತ್ತಾರೆಯೇ? ಅದು ಖಾಸಗಿ ವಿಷಯ ಎಂದು ಎಷ್ಟೇ ಒತ್ತಿ ಹೇಳಿದರೂ ಈ ದುರಭ್ಯಾಸಗಳು ಸಮಾಜವನ್ನು ಸೂಕ್ಷ್ಮವಾಗಿಯೂ ಬಹಿರಂಗವಾಗಿಯೂ ಅನೇಕ ವಿಧಗಳಲ್ಲಿ ಬಾಧಿಸುತ್ತದೆ. ಅವು ತಮ್ಮ ದುಷ್ಪರಿಣಾಮಗಳನ್ನು ತೋರಿಸಿಯೇ ತೀರುತ್ತವೆ. ಜನಸಾಮಾನ್ಯರು ಅಂತಹ ಹಾನಿಕಾರಕ ದುರಭ್ಯಾಸಗಳಲ್ಲಿ ತೊಡಗಿರುವಾಗ ಅಪಾಯವು ಅಷ್ಟೊಂದು ತೀವ್ರವಾಗಿರುವುದಿಲ್ಲ. ಆದರೆ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿರುವ ವ್ಯಕ್ತಿಗಳು ಹಾಗೆ ಮಾಡಿದರೆ ಜನಸಾಮಾನ್ಯನೂ ಅದೇ ದುಷ್ಟ ಮಾರ್ಗವನ್ನು ಅನುಸರಿಸುತ್ತಾನೆ. ವ್ಯಾಸ ಮತ್ತು ವಾಲ್ಮೀಕಿಯರ ಕೃತಿಗಳು ಬಹು ಪ್ರಾಚೀನವಾದುವು. ಅಂತಹ ಬರವಣಿಗೆಗಳನ್ನು ಪುರಾಣಗಳೆಂದು ಕರೆಯುವುದು ಉಚಿತವಾಗಿರುತ್ತದೆ. ಆದರೆ ಅವು ರಚಿತವಾಗಿ ಶತಮಾನಗಳೇ ಕಳೆದು ಹೋಗಿದ್ದರೂ ಕಾಲವು ಅವುಗಳ ಮೇಲೆ ಯಾವ ದುಷ್ಪರಿಣಾಮವನ್ನೂ ಬೀರಿಲ್ಲ. ಇಲ್ಲವಾಗಿದ್ದರೆ ಹಿಮಾಲಯದಿಂದ ಸೇತುವಿನವರೆಗೆ ದೇಶದಾದ್ಯಂತ ಜನರು ಇಂದಿಗೂ ಅವುಗಳನ್ನು ಪ್ರೀತಿಸುತ್ತಿರಲಿಲ್ಲ, ಅಗತ್ಯವೆಂದು ಕೇಳುತ್ತಿರಲಿಲ್ಲ. ಅವುಗಳ ಪಠ್ಯವು ಎಂದಿಗೂ ನವೋಲ್ಲಾಸ ಭರಿತವಾದುವು. ಉರುಳುವ ಕಾಲವು ಅವುಗಳನ್ನು ಏನೂ ಮಾಡಲಾರದು. ಎಲ್ಲೇ ಆಗಲಿ ಯಾವಾಗಲೇ ಆಗಲಿ ಆನಂದ ಬೇಕೆಂದು ಬಯಸುವ ವ್ಯಕ್ತಿಯು ಅವುಗಳಲ್ಲಿ ತಲ್ಲೀನವಾಗಬೇಕು. ಮನುಧರ್ಮಶಾಸ್ತ್ರವು ವಿಶಿಷ್ಟವಾದ ಕೃತಿ. ಇಡೀ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲಾಗಲಿ ಅದನ್ನು ಹೋಲುವಂತಹ ಇನ್ನೊಂದು ಕೃತಿ ಕಾಣಿಸುವುದಿಲ್ಲ. ಯಾವುದೇ ಕಾಲದಲ್ಲಾದರೂ ಅಂತಹ ಇನ್ನೊಂದು ಕೃತಿಯನ್ನು ಯಾರಾದರೂ ರಚಿಸಲು ಸಾಧ್ಯವೇನೋ? ಹಿಂದೂ ಧರ್ಮದ ತತ್ವಗಳು, ಅವುಗಳನ್ನು ಒಳಗೊಂಡಿರುವ ಶಾಸ್ತ್ರಗಳು ಭೌತಿಕ ವಿಜ್ಞಾನಗಳಿಗೆ ಮನ್ನಣೆ ನೀಡುವುದಿಲ್ಲ. ಈ ವಿಜ್ಞಾನಗಳು ದಿನದಿಂದ ದಿನಕ್ಕೆ ಪ್ರಗತಿ ಹೊಂದಿರುತ್ತವೆ. ಒಂದು ದಿನ ಮನ್ನಣೆ ಪಡೆದ ತತ್ವಗಳು ಮರುದಿನ ತಿರಸ್ಕೃತವಾಗುತ್ತವೆ. ಅದೇ ಸಂಭವವನ್ನು ವಿವರಿಸಲು ಹೊಸ ಸಿದ್ಧಾಂತಗಳನ್ನು ಮಂಡಿಸಲಾಗುತ್ತದೆ. ಹಾಗಿರುವಾಗ ಶಾಶ್ವತವೂ ನಿತ್ಯವೂ ಆದ ಆಧ್ಯಾತ್ಮ ಸತ್ಯಗಳು ಭೌತ ವಿಜ್ಞಾನಗಳನ್ನು ಹೇಗೆ ತಾನೇ ಮಾನ್ಯ ಮಾಡಿಯಾವು? ಇಂದಿನ ವಿಜ್ಞಾನಿಗಳು ಆ ನಿತ್ಯ ಸತ್ಯಗಳನ್ನು ಕುರುಡು ನಂಬಿಕೆ ಎಂದು ಕರೆಯುತ್ತಾರೆ. ಅವುಗಳನ್ನು ತೊರೆಯಲು ಬಯಸುತ್ತಾರೆ. ಪ್ರತಿಯೊಂದು ವ್ಯಕ್ತಿನಿಷ್ಠ ಹಾಗೂ ವಸ್ತುನಿಷ್ಠ ವಿಚಾರಗಳನ್ನು ಒರೆಗೆ ಹಚ್ಚಿ ಕಟ್ಟುನಿಟ್ಟಾದ ಪರೀಕ್ಷೆಗೆ ಒಳಪಡಿಸಬೇಕು. ಇದು ಸತ್ಯದ ಸಂಶೋಧನೆಗೆ ಸ್ವತಂತ್ರವಾದ ದಾರಿ ಎಂದು ಪರಿಗಣಿಸಿದ್ದೇ ಆದರೆ ಅವರು ಬಹುವಾಗಿ ಗೊಂದಲಕ್ಕೀಡಾಗುತ್ತಾರೆ. ಅದು ಸರಿಯಲ್ಲ. ಹೊಸ ಹೊಸ ಸಿದ್ಧಾಂತಗಳನ್ನು ಅಗೆದು ತೆಗೆದು ಮುಂದಿಡಬೇಕಾದ ಅಗತ್ಯವೇನಿಲ್ಲ. ಪ್ರತಿಯೊಂದು ತತ್ವವೂ ಮಾರ್ಗವೂ ಆಗಲೇ ಲಭ್ಯವಾಗಿದೆ. ನಾವು ಅದನ್ನು ಅರಿಯಬೇಕು ಅಷ್ಟೇ. ಕ್ಯಾಂಟನಿಂದ ಮೊದಲು ಸ್ಪೆನ್ಸರನವರೆಗೆ ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರು ದ್ವೈತ,
ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಪಂಥಗಳ ಕೆಲವು ಮುಖಗಳನ್ನು ಮಾತ್ರ ಪರಿಶೀಲಿಸಿದ್ದಾರೆ. ಹಿಂದೂಗಳು ಬಹಳ ಪ್ರಾಚೀನ ಕಾಲದಲ್ಲೇ ಈ ವಿಚಾರವಾಗಿ ಅನುಭವ ಪಡೆದು ತಮ್ಮ ಅರಿವನ್ನು ಸಿದ್ಧಾಂತಗಳಾಗಿ ತತ್ವಗಳಾಗಿ ರೂಪಿಸಿದ್ದಾರೆ. ಜೈ ಸಾಯಿರಾಮ್.